ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಈನಸುಳಿ ಕಥಾಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. MK ಇಂದಿರಾ ಅವರು ಬರೆದಿರ್ತಕ್ಕಂತಹ ಈನಸುಳಿ ಕಥಾಭಾಗ 2. ಇನ್ನು ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವು ನೇರವಾಗಿ ಕಥಾಭಾಗ 2 ಮುಂದುವರೆದ ಭಾಗವನ್ನ ನೋಡೋಣ. ಇಲ್ಲಿ ಕಥಾಭಾಗದಲ್ಲಿ ನಾವು ನಾಯಕ ಅನಿಸಿಕೊಂಡವನು ಅಥವಾ ಇಡೋ ಒಂದ್ ಕಡೆ ದುಶ್ಚಟಗಳಿಗೆ ಬಲಿಯಾಗಿ ಇಡೀ ತನ್ನ ಬದುಕನ್ನ ಒಂದ್ ರೀತಿ ಅನಾಥವನ್ನಾಗಿ ಇಲ್ಲಿ ಮಾಡಿದಂತಹ ವ್ಯಕ್ತಿಯ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಇಡೀ ಸಂಸಾರವನ್ನ ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ ಬಿಟ್ಟು ತನ್ನ ದುಶ್ಚಟಗಳಿಗೆ ದಾಸನಾಗಿ ಹೋಗ್ತಕ್ಕಂತಹ ಇಲ್ಲಿ ಶೇಷಪ್ಪನ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲೂ ಚರ್ಚೆ ಮಾಡ್ತಾ ಇದ್ದೋ, ಇವತ್ತು ಕೂಡ ಅವನ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಶೇಷಪ್ಪ ಎಲ್ಲೋ ಒಂದ್ ಕಡೆ ಏನ್ ಮಾಡಿದಾನಪ್ಪ ಅಂತಂದ್ರೆ ಆ ನದಿಯಲ್ಲಿ ಬಿದ್ದಿರ್ಬೋದು ಅಂತಕ್ಕಂತಹ ವಿಚಾರ ಇಡೀ ಊರಲ್ಲೆಲ್ಲ ಆ ಗುಲ್ ಅಂತ ಅಥವಾ ಇಡೀ ಊರಿನ ವಾತಾವರಣದಲ್ಲಿ ಅವನ ವಿಚಾರವೇ ಕೂಡ ಅಲ್ಲಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಲ್ಲಿ ಶೇಷಪ್ಪನ ಬಟ್ಟೆಗಳಾಗಿರ್ಬೋದು, ಮೆಟ್ಟು ಅಂದ್ರೆ ಚಪ್ಪಲಿಗಳಾಗಿರ್ಬೋದು, ಇದು ಬಿದ್ದಿರ್ತಕ್ಕಂಥದ್ದನ್ನ ಇಲ್ಲಿ ನೋಡಿ, ಓ ಶೇಷಪ್ಪ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ಒಳಗೆ ಬಿದ್ದಿದ್ದಾನೆ ಅಥವಾ ನದಿಗೆ ಬಿದ್ದಿದ್ದಾನೆ ಅಂತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಸುಮಾರು ದಿವಸಗಳಾಗುತ್ತೆ, ಸುಮಾರು 10 ದಿನಗಳಾಯ್ತು. 10 ದಿನಗಳ ನಂತರ ಅಲ್ಲಿ ಕೊಳೆತ ರೀತಿಯಲ್ಲಿ ಒಂದು ಶವ ಪತ್ತೆಯಾಗುತ್ತೆ. ಆ ಶವ ಅಥವಾ ಒಂದು ಹೆಣ ಪತ್ತೆಯಾದಂತಹ ಸಂದರ್ಭದಲ್ಲಿ ಆ ಹೆಣದ ಶರೀರ ತುಂಬಾ ಊದಿರುತ್ತೆ. ಅದನ್ನ ಮೀನುಗಳು ತಿಂದು ತಲೆ ಯಾವುದೇ ರೀತಿಯಾದಂತಹ ಅವನ ಮುಖ ಗುರುತು ಸಿಗದಂತೆ ಇರುತ್ತೆ. ಅಲ್ಲಿ ಯಾವುದೋ ಒಂದು ಶವ ಇರ್ಬೋದು ಅಥವಾ ಶೇಷಪ್ಪನ ಶವ ಇರ್ಬೋದು, ಇಲ್ಲಿ ಗೊತ್ತಾಗ್ತಾ ಇಲ್ಲ. ಅಂತಹ ಒಂದು ಶವ ಇಲ್ಲಿ ಏನ್ ಮಾಡಿದೆ, ಸಿಕ್ಕಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ವಿ. ಆದ್ರೆ ಎಲ್ಲ ಚಿಂದಿ ಚಿಂದಿಯಾಗಿರ್ತಕ್ಕಂತಹ ಮುಖವೆಲ್ಲವೂ ವಿಕಾರವಾಗಿ ಚಿಂದಿಯಾಗಿರ್ತಕ್ಕಂತಹ ಶವ ಅದು. ಹಾಗಾದ್ರೆ ಈಗ ಏನ್ ಮಾಡೋದು? ಅದನ್ನ ಮನೆಯವರಿಗೆ ತೋರಿಸಬೇಕು. ಈಗ ವೆಂಕಟಮ್ಮನಿಗೆ ಎಲ್ಲೋ ಒಂದ್ ಕಡೆ ಆ ಶವವನ್ನ ತೋರಿಸ್ಬೇಕು ಅಂತಕ್ಕಂಥದ್ದು. ಯಾಕೆ ಶೇಷಪ್ಪನೇ ಅಥವಾ ಶೇಷಪ್ಪನದೇ ಶವ ಅನ್ನೋದನ್ನ ಎಷ್ಟರ ಮಟ್ಟಿಗೆ ನಂಬಿದ್ರಪ್ಪ ಅಂತಂದ್ರೆ, ಅವನು ಉಪಯೋಗಿಸ್ತಕ್ಕಂತಹ ವಸ್ತುಗಳೆಲ್ಲವೂ ಕೂಡ ಆ ಜಾಗದಲ್ಲಿ ಸಿಕ್ಕಿದ್ದು. ಆದ್ರೆ ಶವದ ಮುಖ ಮಾತ್ರ ಅಲ್ಲಿ ವಿಚಿತ್ರವಾಗಿದ್ರಿಂದ ಅದರ ಪರಿಚಯ ಇಲ್ಲಿ ಯಾರಿಗೂ ಕೂಡ ಆಗ್ತಿಲ್ಲ. ಅದೇ ರೀತಿಯಲ್ಲಿ ಇನ್ನೊಂದು ಅವನದೇ ಶವ ಅನ್ನುವುದಕ್ಕೆ ಇನ್ನೊಂದು ಗುರುತು ಇತ್ತು. ಯಾಕೆಂದ್ರೆ ಅವನು ಸೊಂಟದಲ್ಲಿ ಬೆಳ್ಳಿ ಉಡುದಾರವನ್ನ ಹಾಕಿದ್ದಂಥದ್ದು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಇವನು ಶೇಷಪ್ಪನೇ ಅನ್ನುವ ಮಟ್ಟಿಗೆ ಇಡೀ ಅವನ ಕುಟುಂಬನೂ ಕೂಡ ನಂಬುವಂತಹ ಒಂದು ಸ್ಥಿತಿಗೆ ತಲುಪಿತ್ತು. ಹಾಗೇನೆ ಬಾಲ್ಯದಿಂದಲೂ ಕೂಡ ಗೆಳೆಯನಾಗಿದ್ದಂತಹ ಶಾನುಭೋಗರಿಗೂ ಕೂಡ ಅದನ್ನ ನಂಬೋದಕ್ಕಾಗ್ಲಿಲ್ಲ. ಯಾಕೆಂದ್ರೆ ಹೌದು, ಅವನು ಯಾಕೆ ಅಂತಂದ್ರೆ ಬಾಲ್ಯದಿಂದ ಇವನು ಈ ಒಂದು ಬೆಳ್ಳಿ ಉಡುದಾರವನ್ನ ಹಾಕೊಂಡಿದ್ದ ಸೊಂಟಕ್ಕೆ ಅಂತಕ್ಕಂಥದ್ದನ್ನ ಅಲ್ಲಿ ಅವರು ಕೂಡ ಖಚಿತಪಡಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದು? ಒಂದ್ ಕಡೆ ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಅಲ್ಲಪ್ಪ, ಮನೆಯ ಪಾತ್ರೆ ಪಗಡೆಗಳು, ಇಲ್ಲಿ ಹೆಂಡತಿ ಮೈ ಮೇಲಿನ ಒಡವೆಗಳಾಗಿರ್ಬೋದು, ಹಾಗೇನೆ ಈ ಮಾಂಗಲ್ಯ ಎಲ್ಲವನ್ನೂ ಕೂಡ ಇವನು ಗಿರಿವಿ ಇಟ್ಟಿದ್ದಾನೆ. ಎಲ್ಲವನ್ನೂ ಕೂಡ ಇವನು ಗಿರಿವಿ ಅಂಗಡಿಯಲ್ಲಿ ಅಡ ಇಟ್ಟಿರ್ತಕ್ಕಂತಹ ವ್ಯಕ್ತಿ ಬೆಳ್ಳಿ ಉಡ್ದಾರವನ್ನ ಇನ್ನೂ ಕೂಡ ಇವನು ಉಳಿಸ್ಕೊಂಡಿದ್ದಾನೆ ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಸತ್ಯ ಅನ್ನೋದನ್ನ ನಂಬೋದಕ್ಕೆ ಯಾರ ಕೈಲೂ ಕೂಡ ಆಗ್ತಾ ಇಲ್ಲ. ಆದ್ರೂ ಕೂಡ ಸರಿ, ಇನ್ನೇನ್ ಮಾಡೋದು ಅಂತ ಹೇಳಿ ಇಲ್ಲಿ ಆ ಊರಿನ ಹಿರಿಯರು ಎಲ್ರೂ ಸೇರಿ ಏನ್ ಮಾಡ್ತಾರಪ್ಪ ಅಂದ್ರೆ, ಸರಿ ಈಗ ಏನ್ ಮಾಡ್ಬೇಕು, ಅವನ ಒಂದು ಅಂತ್ಯ ಸಂಸ್ಕಾರವನ್ನ ಮಾಡ್ಬೇಕಾಗುತ್ತೆ. ಸರಿ, ಹೀಗೆ ಇದ್ರೆ ಆಗೋದಿಲ್ಲ ಅಂತ ಹೇಳಿ ಅವನ ಅಂತ್ಯ ಸಂಸ್ಕಾರಕ್ಕೆ ಮಾಡ್ಬೇಕು ಅಂತ ಹೇಳಿ ಆ ಊರಿನ ಹಿರಿಯರೆಲ್ಲರೂ ಕೂಡ ತೀರ್ಮಾನ ಮಾಡಿ ವೆಂಕಟಮ್ಮನವರನ್ನು ಕೂಡ ಒಪ್ಪಿಸ್ತಾರೆ. ಸರಿ, ಹಾಗೇ ಹೋಗುತ್ತೆ. ಆ ಅಂತ್ಯ ಸಂಸ್ಕಾರ ಮುಗೀತು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಈಗ ಇಡೀ ವೆಂಕಟಮ್ಮನ ಬದುಕು ಅಥವಾ ಅವರ ಕುಟುಂಬ ದಿಕ್ಕೆಟ್ಟ ಇಲ್ಲಿ ಒಪ್ಪತ್ತು ಗಂಜಿಗೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಆಗ್ಬಿಡುತ್ತೆ. ಯಾಕೆಂದ್ರೆ ಅವ್ರ ಅಣ್ಣ ಹೇಳ್ತಾರೆ, ವೆಂಕಟಮ್ಮನವರ ಅಣ್ಣ ಹೇಳ್ತಾರೆ, ಸರಿ ಈಗ ಏನಪ್ಪಾ ಅಂದ್ರೆ ಈ ಒಂದು ಅಂತ್ಯ ಸಂಸ್ಕಾರವನ್ನ ಮುಗಿಸೋಣ
ಆನಂತರ ಮುಂದೆ ಬರ್ತಕ್ಕಂತಹ ಬದುಕಿನ ಏರಿಳಿತಗಳನ್ನ ನಾವು ಹೇಗೋ ನಿಭಾಯಿಸೋಣ ಅಂತ ಹೇಳ್ತಾರೆ. ಅಣ್ಣನ ಮಾತನ್ನ ಕೇಳದೆ ಇದ್ರೆ ಒಂದು ಹೊತ್ತು ಗಂಜಿಗೂ ನಾವು ಕಷ್ಟಪಡ್ಬೇಕಾಗುತ್ತೆ ಅಂತ ಹೇಳಿ ಅವರ ಅಣ್ಣನ ಮಾತಿಗೆ ಮತ್ತೆ ಊರಿನ ಹಿರಿಯವರ ಮಾತಿಗೆ ಆ ಸಿಕ್ಕಿರ್ತಕ್ಕಂತಹ ಶವಕ್ಕೆ ಇವರು ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಇಲ್ಲಿ ಮುಂದುವರಿತಾರೆ. ಹಾಗೇನೆ ಮುಂದುವರಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಈ ವ್ಯವಸ್ಥೆಯಲ್ಲಿ ಮತ್ತೆ ಅವ್ಳೇನ್ ಮಾಡ್ತಾ ಇದಾರಪ್ಪ ಅಂದ್ರೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಲ್ಲಿ ಇಲ್ಲಿ ಶವ ಸಂಸ್ಕಾರವೂ ಕೂಡ ನಡೆಯುತ್ತೆ. ಆ ನಂತರ ಈಗ ನಕೇಶಿಯಲಾಗಿದ್ದಾಳೆ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ತಲೆಯನ್ನ ಬೋಳಿಸಿ ಅವಳು ಏನ್ ಮಾಡಿದ್ದಾಳೆ ಅಂದ್ರೆ ಆ ಗಂಡನಿಗೆ ಇಲ್ಲಿ ಶವ ಸಂಸ್ಕಾರವನ್ನ ಮಾಡಿರ್ತಕ್ಕಂತಹ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸ್ತಾ ಇದೀವಿ. ಈ ಎಲ್ಲ ಈ ತರದ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ನಾನು ಇಲ್ಲಿ ಇರುವುದಕ್ಕೆ ಆಗುವುದಿಲ್ಲ ಅಂತ ತನ್ನ ಅಣ್ಣನಿಗೆ ವೆಂಕಟಮ್ಮ ಹೇಳಿದಾಗ ಅವ್ರ ಅಣ್ಣ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರನ್ನ ಮುಂದೆ ಎಲ್ಲೋ ಒಂದ್ ಕಡೆ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋಗ್ತಾರೆ. ಬೆಂಗಳೂರಿನಿಂದ ಮೊದಲು ಅವರು ಬೆಂಗಳೂರಲ್ಲಿ ಇರ್ತಾರೆ. ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಒಂದು ಚಿಕ್ಕ ಮನೆಯನ್ನ ಮಾಡಿ ಆ ಇಡೀ ವೆಂಕಟಮ್ಮನ ಕುಟುಂಬ ಅಲ್ಲಿರುತ್ತೆ. 3 ಜನ ಹೆಣ್ಣು ಮಕ್ಕಳು, ಹಾಗೇನೆ ಶಂಕರ ಅಂತಕ್ಕಂತಹ ಕಿರಿಯ ಮಗ, ಎಲ್ರು ಕೂಡ ಅಲ್ಲಿ ಇರ್ತಾರೆ. ಹಾಗೇನೆ ಇಲ್ಲಿಂದ ಇಡೀ ವೆಂಕಟಮ್ಮನ ಕುಟುಂಬ ಹೊಸ ಬದುಕನ್ನ ಕಟ್ಕೊಳ್ಳೋದಕ್ಕೆ ಹೋಗುತ್ತೆ. ಹಾಗೇನೆ ಮಕ್ಕಳ ಬದುಕು ಕೂಡ ಇಲ್ಲಿ ಹೊಸದಾಗಿ, ಯಾಕೆಂದ್ರೆ ಈ ಹೊರಗಡೆನ ಇಡೀ ಆ ಒಂದು ಪ್ರದೇಶವನ್ನ ಬಿಟ್ಟು ಬೇರೆ ಪ್ರದೇಶಕ್ಕೆ ಬಂದು ನಾವಿಲ್ಲಿ ಬದಲಾಗ್ಬೇಕು ಅಂತಕ್ಕಂತಹ ಒಂದು ಆ ವಿಚಾರ ಅವರಲ್ಲಿ ಎಲ್ಲ ಒಂದ್ ಕಡೆ ಮನೆ ಮಾಡಿರುತ್ತೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಮುಂದುವರೆದಂತೆ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕೊನೆಗೆ ಎಲ್ಲಾ ಕಡೆಯಲ್ಲೂ ಕೂಡ ಕೆಲಸವನ್ನ, ಈಗ ಅವ್ರ ಅಣ್ಣ ಏನ್ ಹೇಳ್ತಾ ಇದಾರೆ, ವೆಂಕಟಮ್ಮನ ಅವರ ಅಣ್ಣ ಏನ್ ಹೇಳ್ತಾ ಇದ್ರೆ, ನೋಡಮ್ಮ ನಾನ್ ನಿಮ್ಗೆ ಇಲ್ಲಿ ಮನೆ ಮಾಡ್ಕೊಟ್ಟಿದೀನಿ, ಇಲ್ಲಿ ನೀನುಂಟು ಮತ್ತೆ ನಿಮ್ಮ ಮಕ್ಕಳುಂಟು, ಇಲ್ಲಿಂದ ನೀವು ಹೊಸ ಬದುಕನ್ನ ಪ್ರಾರಂಭ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸರಿ, ಅದೇ ರೀತಿಯಲ್ಲಿ ವೆಂಕಟಮ್ಮ ತನ್ನ ಕುಟುಂಬ ಸಮೇತ ಈಗ ಹೊಸ ಬದುಕನ್ನ ಕಟ್ಕೊಳ್ಳೋದಕ್ಕೆ ಇಲ್ಲಿ ಶಿವಮೊಗ್ಗಗೆ ಬಂದಿದ್ದಾರೆ. ಅಂತೂ ಇಂತೂ ವೆಂಕಟಮ್ಮ ಕಣ್ಣಿಟ್ಟ ಇಲ್ಲಿ ಎಲ್ಲ ಒಂದ್ ಕಡೆ ಒಂದ್ ರೀತಿಯಲ್ಲಿ ಅವ್ರೇನಪ್ಪಾ ಅಂತಂದ್ರೆ ದಿಕ್ಕು ತಪ್ಪಿದಂತೆ ಅಥವಾ ದಿಕ್ಕೇ ತೋಚದಂತಹ ಒಂದು ಪರಿಸ್ಥಿತಿಗೆ ಯಾರೋ ಕಣ್ಣನ್ನ ಕಟ್ಟಿ ಕಾಡಿಗೆ ಬಿಟ್ಟಂತಾಗಿತ್ತು ಅವರ ಪರಿಸ್ಥಿತಿ. ಯಾವಾಗ ಶಿವಮೊಗ್ಗಗೆ ಬಂದಂತಹ ಸಂದರ್ಭದಲ್ಲಿ ಕೊನೆಗೆ 4-6 ಶ್ರೀಮಂತರ ಮನೆಗಳಲ್ಲಿ ಅವರು ಮನೆ ಕೆಲಸ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಇಲ್ಲಿ ಇನ್ನೊಂದ್ ಕಡೆ ಇವ್ರಿಗೆ ಶ್ರೀಮಂತ ವಕೀಲರ ಮನೆ ಈ ಕೆಲಸವನ್ನ ಹಿಡಿತಾರೆ. 4-6 ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ತಾ ಅದ್ರೊಳಗೆ ಒಬ್ರು ಶ್ರೀಮಂತರ ಮನೆಯ ವಕೀಲರ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆಗ ಮಕ್ಕಳಿಗೆ ಯೋಗ್ಯರ ಮನೆಯಲ್ಲಿ ಕೆಲಸಕ್ಕೆ ಸೇರಿದರು. ಆ ಮಕ್ಕಳ ಜೊತೆ ಇವರು ಕೂಡ ಏನ್ ಮಾಡಿದ್ರು, ಒಳ್ಳೆಯ ವ್ಯಕ್ತಿಯ ಮನೆಯಲ್ಲಿ ಇವರು ಕೆಲ್ಸಕ್ಕೆ ಸೇರ್ಕೊಳ್ತಾರೆ. 1 ವರ್ಷ ಎನ್ನುವುದರಲ್ಲಿ ಅವರಿಗೆ 1 ವರ್ಷ ಇಡೀ ಅವರ ಕುಟುಂಬವನ್ನ ತೂಗಿಸ್ತಕ್ಕಂಥದ್ದು, ನಡೆಸ್ತಕ್ಕಂಥದ್ದು ತುಂಬಾ ಕಷ್ಟ ಆಗುತ್ತೆ. ಆನಂತರ 1 ವರ್ಷ ಆದ್ಮೇಲೆ ನಿಧಾನಕ್ಕೆ ಅವರ ಬದುಕು ಇಲ್ಲಿ ಅನೇಕ ಏರಿಳಿತಗಳನ್ನ ಕಂಡು ಅವರು ಸುಧಾರಿಸ್ಕೊಳ್ತಾರೆ. ಇಡೀ ಬದುಕು ಬದಲಾವಣೆಯನ್ನ ಬಯಸ್ತಾ ಇರುತ್ತೆ. ಹೇಗೆ ಅವರ ಬದುಕು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಾವು ಇಲ್ಲಿ ಗಮನಿಸೋದಾದ್ರೆ, ಈಗ ಶಂಕರ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಸ್ಕೂಲ್ಗೆ ಸೇರ್ದ. ಹಾಗೆ ಈಗ ಹೊಟ್ಟೆ ತುಂಬಾ ಇಲ್ಲಿ ಊಟ ಸಿಗ್ತಾ ಇದೆ ಅವನಿಗೆ, ಮೈ ತುಂಬಾ ಬಟ್ಟೆ, ಇವೆಲ್ಲವೂ ಎಲ್ಲೋ ಒಂದ್ ಕಡೆ ಹೊಸದಾಗಿ ತನ್ನ ಬದುಕಿಗೆ ಹೊಸ ಉರುಪನ್ನ ಕೊಡ್ತಾ ಇರುತ್ತೆ ಶಂಕರನಿಗೆ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ತಾಯಿ ಹಗಲು ರಾತ್ರಿ ದುಡಿದು ಮಕ್ಕಳನ್ನ, ಆ 3 ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ತಾರೆ. ಇಲ್ಲಿಂದ ಇವರ ಹೊಸ ಬದುಕು ಹೀಗೇನೆ ಪ್ರಾರಂಭ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಇಲ್ಲಿ ಆ ಮಕ್ಕಳಿಗೆ ದಿಕ್ಕು ದೆಸೆ ಇಲ್ಲ, ಕೂಲಿಯವರು ಅಂತ ಹೇಳಿ ತನ್ನ ಮಗನಿಗೆ ಯಾರು ಹೆಣ್ಣು ಕೊಡೋದಿಲ್ಲ. ಇವನ್ಗೇನಾದ್ರೂ ಮಾಡಿ ಇವನನ್ನ ಮದ್ವೆ ಮಾಡ್ಬೇಕು ಅಂತಂದ್ರೆ ನಾನು ಇನ್ನೂ ಬದಲಾಗಬೇಕು, ಇನ್ನೂ ಹೆಚ್ಚು ದುಡಿಬೇಕು ಅಂತಕ್ಕಂಥದ್ದು ಇಲ್ಲಿ ವೆಂಕಟಮ್ಮನವರ ಒಂದು ಆಶಯ ಆಗಿರ್ತದೆ. ಕೊನೆಗೆ ವೆಂಕಟಮ್ಮನವರು ಒಂದ್ ರೀತಿಯಲ್ಲಿ ಸ್ವಾಭಿಮಾನಿ ಅಂತಕ್ಕಂಥದ್ದು, ಅಥವಾ ಸ್ವಾಭಿಮಾನಿ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಎಷ್ಟು ಪ್ರಾಮಾಣಿಕತೆ ಇತ್ತು ಆ ವೆಂಕಟಮ್ಮನಲ್ಲಿ ಅಂತ ಹೇಳೋದಾದ್ರೆ, ನೋಡಿ, ಒಳ್ಳೆಯ ನಡತೆ, ಒಳ್ಳೆಯ ಬಾಯಿ, ದಿನ ದಿನಕ್ಕೆ ಜೀವನ ಇಲ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೆ ಬದಲಾಗ್ತಾ ಇತ್ತು. ಯಾಕಂದ್ರೆ ಒಳ್ಳೆಯ ನಡತೆ ಇರ್ತಕ್ಕಂತಹ ಇಲ್ಲಿ
ಒಬ್ಬ ಮಹಿಳೆ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಕಳ್ಳತನ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ಯಾರು ಮನೆಯಲ್ಲಿ ಕೆಲಸಕ್ಕಿದ್ರೋ ಅಲ್ಲಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ರು. ಹಾಗೇನೆ ಆ ಮನೆಯ ವಕೀಲರು ಮತ್ತೆ ಆ ವಕೀಲ ದಂಪತಿಗಳು ಇವರನ್ನ ತುಂಬಾ ನಂಬಿದ್ರು. ಕರ್ಮನಿಷ್ಠೆ ವಕೀಲರೊಬ್ಬರು ಮನೆಯಲ್ಲಿ ಕಾಯಂ ಆಗಿ ಅಡಿಗೆಗೆ ಇಟ್ಟುಕೊಳ್ಳುವುದಾಗಿ ಒಪ್ಪಿದ್ದರು. ಅವ್ರೇನ್ ಮಾಡ್ತಾರೆ, ಇವ್ರನ್ನ ಅಡಿಗೆಗೆ ಇಟ್ಕೊಳ್ತಾರೆ. ನೀವು ಏನಪ್ಪಾ ಅಂದ್ರೆ ಕಾಯಂ ಆಗಿ ನಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಬೇಕು ಅಂತಕ್ಕಂಥದ್ದು. ಸರಿ, ಸಂಪ್ರದಾಯಸ್ಥವಾಗಿ ಅವ್ರೇನ್ ಮಾಡ್ತಾ ಇದ್ರಪ್ಪ ಅಂದ್ರೆ ವಕೀಲರ ಮನೆಯಲ್ಲಿ ಹಬ್ಬ ಹರಿದಿನಗಳಲ್ಲಿ ಇವ್ರೇನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅಡಿಗೆಯನ್ನ ಮಾಡ್ತಾ ಇದ್ರು. ಹಾಗೇನೆ ಅದಕ್ಕಾಗಿ 3 ದಿನ ನಿದ್ದೆಗೆಟ್ಟು ಅವ್ರೇನ್ ಮಾಡ್ತಾ ಇರಪ್ಪ ಅಂದ್ರೆ ವಕೀಲ ದಂಪತಿಗಳು ಇಲ್ಲಿ ತುಂಬು ಮನಸ್ಸಿನವರು. ಅವರನ್ನೇ ನಂಬಿದ್ದರೆ ಹುಡುಗನಿಗೆ ಒಂದು ಉಪನಯನವಾಗುತ್ತೆ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಮಾಡ್ತಕ್ಕಂಥ ಒಂದು ಶಾಸ್ತ್ರ. ಅವನಿಗೆ ಉಪನಯನವಾಗುತ್ತೆ, ಅವನ ಬದುಕು ಕೂಡ ಸರಗುತ್ತೆ ಅಂತಕ್ಕಂಥದ್ದು. ಹೇಗಾದ್ರೂ ಇಲ್ಲಿ ಹೆಣ್ಣು ಮಕ್ಕಳು ಕೂಡ ಒಂದು ದಳವನ್ನ ಸೇರ್ಕೊಳ್ತಾರೆ. ಇದೆಲ್ಲವೂ ಆಗುತ್ತೆ ಅನ್ನೋದು ಒಂದ್ ರೀತಿಯಲ್ಲಿ ಅವರು ಹೆಚ್ಚು ತನ್ನ ಶಕ್ತಿ ಮೀರಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು, ಮನೆ ಕೆಲಸಗಳನ್ನ. ಯಾರು? ಇಲ್ಲಿ ವೆಂಕಟಮ್ಮನವರು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಲ್ಲಿ ವೆಂಕಟಮ್ಮ ಎಲ್ಲ ಒಂದ್ ಕಡೆ ನಿಜವಾಗಿಯೂ ಕೂಡ ಆ ವಕೀಲರ ಮನೆಯಲ್ಲಿ ಕಾಯಂ ಆಗಿ ಸುಮಾರು 4 ವರ್ಷವೆನ್ನುವುದರಲ್ಲಿ ವೆಂಕಟಮ್ಮ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಡೀ ತನ್ನ ಜೀವನದಲ್ಲಿ ಅವರ ಆ ವಕೀಲರ ದಂಪತಿಗಳಲ್ಲಿ ಇವರನ್ನ ಕಂಡ್ರೆ ಒಂದು ಶ್ರದ್ಧೆ ಅನ್ನೋದು ಮೂಡಿತ್ತು. ಯಾಕೆಂದ್ರೆ ಒಳ್ಳೆಯ ಒಂದು ನಂಬಿಕಸ್ಥ ಅಡಿಗೆಯವಳು ಅನ್ನೋದನ್ನ ಅವರು ಕೂಡ ನಂಬಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ 3 ಹೆಣ್ಣು ಮಕ್ಕಳಿಗೂ ಮದುವೆಯಾಗಿ ಶಂಕರನಿಗೆ ಉಪನಯನವೂ ಆಗಿ ಇಲ್ಲಿ ವೆಂಕಟಮ್ಮ ಬದುಕು ಬಂದು ಎಲ್ಲೋ ಒಂದ್ ಕಡೆ ನಿಲುಗಡೆಗೆ ಬಂದಿತ್ತು. ಈಗ ಶಂಕರನು ಕೂಡ ದೊಡ್ಡವನಾದ, ಹೆಣ್ಣು ಮಕ್ಕಳಿಗೂ ಕೂಡ ಮದುವೆ ಆಗಿದೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರೆ ಇಲ್ಲಿ ನಾವು ಗಮನಿಸ್ದಂಗೆನೆ ವಕೀಲರು. ಈ ಶ್ರೀಮಂತ ವಕೀಲರ ಮನೆಯಲ್ಲಿ ಅವಳ ಒಂದು ಪ್ರಾಮಾಣಿಕತೆಯ ಕೆಲಸ ಇಷ್ಟೆಲ್ಲ ಆಯ್ತು ಅಂತಕ್ಕಂಥದ್ದು. ಶಂಕರ ತಂದೆ ಇಲ್ಲದಂತಹ ಇಲ್ಲಿ ತಂದೆ ಇರ್ಲಿಲ್ಲ, ಆದ್ರೆ ತಂದೆಯ ಯಾವ ದುರ್ಗುಣಗಳು ದುಶ್ಚಟಗಳು ಅವನಲ್ಲಿ ಇರ್ಲಿಲ್ಲ ಅನ್ನೋದನ್ನು ನಾವು, ಅಥವಾ ಅವನಲ್ಲಿ ತಂದೆಯಿಂದ ಯಾವುದೇ ರೀತಿಯಾಗಿ ವಂಶ ಪಾರಂಪರ್ಯವಾಗಿ ಬಳುವಳಿಯಾಗಿ ಯಾವುದೇ ದುಶ್ಚಟಗಳು ಇಲ್ಲಿ ಶಂಕರನಲ್ಲಿ ಇರಲಿಲ್ಲ. ಅದು ಒಂದು ರೀತಿಯಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿದೆ. ಹಾಗಾದ್ರೆ ತನ್ನ ಅನಾಥ ಸಂಸಾರಕ್ಕೆ ಆಶ್ರಯ ನೀಡಿದಂತಹ ವಕೀಲರನ್ನ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಅವನಿಗೆ ಎಲ್ಲ ಒಂದ್ ಕಡೆ ಆ ವಕೀಲರ ಮನೆಯಲ್ಲಿ ಅವನಿಗೆ ಎಷ್ಟೆಲ್ಲ ಅಲ್ಲೇನೆ ಅವನಿಗೆ ಗುಮ್ಮಸ್ತೆನ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಹಾಗೇನೆ ಪುರುಸೊತ್ತಿದ್ದಾಗ ಅವ್ರ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ವಕೀಲರ ಗುಮ್ಮಸ್ತನಾಗಿ ಕೆಲಸ ಮಾಡ್ತಾನೆ. ವಿದ್ಯೆಯನ್ನ ಅವನ್ ಎಲ್ಲಿವರೆಗೂ ಓದ್ತಾನೆ ಅಲ್ಲಿವರೆಗೂ ಅವರು ವಿದ್ಯೆಯನ್ನ ಕಲಿಸಿರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಪ್ರಾಯಕ್ಕೆ ಬರುವ ಸಂದರ್ಭದಲ್ಲಿ ಈ ವೆಂಕಟಮ್ಮನ ಮನಸ್ಸು ತುಂಬಾ ಹಗುರ ಆಗುತ್ತೆ. ಹಬ್ಬ, ಇನ್ನು ಮುಂದೆ ನನ್ನ ಬದುಕನ್ನ ಇಲ್ಲಿ ನನ್ನ ಮಗ ನಡೆಸ್ತಾನೆ. ನನ್ನ ಜೀವನಕ್ಕೆ ನನ್ನ ಮಗ ಎಲ್ಲೋ ಒಂದ್ ಕಡೆ ಆಶ್ರಯವಾಗಿರ್ತಾನೆ. ಇಡೀ ನನ್ನ ಅನಾಥ ಬದುಕಿಗೆ ನನ್ನ ಮಗ ಆಶ್ರಯವಾಗಿರ್ತಾನೆ. ನಾನು ಇನ್ನೆಷ್ಟು ದಿನ ಅಂತ ಇಲ್ಲಿ ವಕೀಲರ ಮನೆಯಲ್ಲಿ ಇರೋದು ಅಂತಕ್ಕಂಥದ್ದು. ಆದ್ರೆ ಈ ವಕೀಲರ ದಂಪತಿಗಳಿದಾರಲ್ಲ, ಅವ್ರಿಗೂ ಗೊತ್ತಾಗುತ್ತೆ ಈಗ ಮಗ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ. ಕೆಲ್ಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳಿ ಸ್ವಲ್ಪ ದಿವಸ ಇದ್ಮೇಲೆ ಅವರೇನೆ ಇವ್ರು ಸಂಕೋಚ ಪಡ್ತಾ ಇರ್ತಾರೆ. ಹೇಗ್ ಕೇಳೋದು ಅವ್ರನ್ನ? ಯಾಕೆಂದ್ರೆ ಈ ವಕೀಲ ದಂಪತಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ಕಷ್ಟ ದಿನಗಳಲ್ಲಿ ನಮ್ಮನ್ನ ಸಾಕಿದ್ದಾರೆ, ನನ್ನ ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಅಂತ ವೆಂಕಟಮ್ಮ ಅವರಲ್ಲಿ ನಾನು ನನ್ನ ಮಗನ ಜೊತೆ ಇರ್ತೀನಿ ಅಂತ ಹೇಳೋದಕ್ಕೆ ಸಂಕೋಚ ಪಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರ ಬದುಕನ್ನ ಅರ್ಥ ಮಾಡ್ಕೊಂಡಂತಹ ವಕೀಲ ದಂಪತಿಗಳು ಏನ್ ಮಾಡ್ತಾರೆ, ಸರಿ ಆಯ್ತು ಹೋಗಿ ಇನ್ ಮುಂದೆನಾದ್ರೂ ಮಗನ ಜೊತೆ ಚೆನ್ನಾಗಿ ಬದುಕಿ ಚೆನ್ನಾಗಿರಿ ಅಂತ ಅಲ್ಲಿಂದ ಕಳಿಸ್ತಾರೆ. ಆದ್ಮೇಲೆ ಸುಮಾರು 14 ವರ್ಷ ವನವಾಸ ಅನುಭವಿಸಿದ್ದು ಸಾಕು ವೆಂಕಟಮ್ಮ, ಇನ್ನಾದರೂ 4 ದಿನ ಸುಖವಾಗಿರು ಮಗನ ಮನೆಯಲ್ಲಿ ಅಂತ ಹೇಳಿ ವಕೀಲರ ದಂಪತಿಗಳು ಕಳಿಸ್ತಾರೆ. ಸಾಕಮ್ಮ, ಇಲ್ಲಿ ಸೀತಾದೇವಿ ವನವಾಸವನ್ನ ಪಟ್ಟಂತೆ ನೀನು ಇಲ್ಲಿ ವನವಾಸವನ್ನ ಪಟ್ಟಿದ್ದೀಯ 14 ವರ್ಷ, ಸಾಕು, ಇನ್ನು ಮುಂದೇನಾದ್ರೂ ನಿನ್ನ ಮಗನ ಜೊತೆ ನಿನ್ನ ಬದುಕು ತುಂಬಾ ಸುಸೂತ್ರವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ ಹೇಳಿ ಆ ವಕೀಲ ದಂಪತಿ ಏನ್ ಮಾಡ್ತಾರಪ್ಪ ಅಂದ್ರೆ ವೆಂಕಟಮ್ಮನನ್ನ ತನ್ನ ಮಗನ ಜೊತೆಗೆ ಕಳಿಸ್ತಾರೆ.
ಹಾಗೇನೆ ಮುಂದೆ ಅವರು ಮತ್ತೊಂದು ವಿಷಯ ತಲೆಯಲ್ಲಿ ಕೊರೆಯುತ್ತಿತ್ತು. ಈಗ ವೆಂಕಟಮ್ಮನಿಗೆ ಏನಾಗ್ತಾ ಇದೆಯಪ್ಪ ಅಂದ್ರೆ ತನ್ನ ಮಗನ ಮದುವೆಯ ಬಗ್ಗೆ ಈಗ ಇಲ್ಲಿ ಯೋಚನೆ ಬಂದಿದೆ. ಯಾಕೆ ತನ್ನ ಮಗನ ಮದುವೆಯ ಬಗ್ಗೆ ಯೋಚನೆ ಅಂದ್ರೆ ಈಗ ಅವನಿಗೆ ಆಲ್ರೆಡಿ ಅವನು ಕೂಡ ಎಲ್ಲ ಒಂದ್ ಕಡೆ ಕೆಲಸದಲ್ಲಿದ್ದಾನೆ, ಮದುವೆ ವಯಸ್ಸು ಬಂದಿದೆ. ಈಗ ಅವನಿಗೆ ಮದುವೆಯನ್ನ ಮಾಡ್ಬೇಕು. ಇಲ್ಲೇ ಇದ್ರೆ ಅವನ ಬದುಕನ್ನ ನಾವು ಅವನು ಯಾಕೆಂದ್ರೆ ಆಲ್ರೆಡಿ ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಯಾರು? ಇಲ್ಲಿ ಶಂಕರ. ಸರಿ, ತಾಯಿ ಏನಾದ್ರೂ ಮಾಡಿ ಈಗ ಬೆಂಗಳೂರಿಗೆ ಹೋದ್ರೆ ನಾವು ಆರಾಮಾಗಿ ಅಲ್ಲಿ ಬದುಕನ್ನ ಕಟ್ಕೋಬಹುದು. ಯಾಕೆಂದ್ರೆ ಇಲ್ಲಿ ಅವನಿಗೆ ಒಳ್ಳೆ, ಈಗ ನಾನು ಮನೆ ಕೆಲಸದವಳು ಅಥವಾ ನಾವು ಬಡವರು ಅಂತ ಹೇಳಿದ್ರೆ ನಮ್ಗೆ ಯಾರು ಕೂಡ ಇಲ್ಲಿ ಹೆಣ್ಣನ್ನ ಕೊಡೋದಕ್ಕೆ ಮುಂದೆ ಬರಲ್ಲ. ಹಾಗಾಗಿ ಇಲ್ಲ ಒಂದ್ ಕಡೆ ಇಲ್ಲಿ ವೆಂಕಟಮ್ಮ ಏನಪ್ಪಾ ಅಂದ್ರೆ ಒಂದು ಸಂಪ್ರದಾಯಸ್ಥ, ಇಲ್ಲಿ ಮನೆತನದಿಂದ ಬಂದವಳು, ಅಜ್ಜಿ ತಂದೆ ಎಲ್ಲರೂ ಹಾಕಿರ್ತಕ್ಕಂತಹ ಗೆರೆ ದಾಟದ ಒಂದು ವ್ಯಕ್ತಿತ್ವ ಯಾರ್ದು? ಇಲ್ಲಿ ವೆಂಕಟಮ್ಮನವರದು. ಹಾಗಾಗಿ ಇವ್ರು ಏನ್ ಮಾಡ್ತಾ ಇರಪ್ಪ ಅಂತಂದ್ರೆ ಈ ನರಕ, ಸ್ವರ್ಗ, ಪಾಪ, ಪುಣ್ಯ, ಈ ಭೀತಿ ಇವುಗಳ ಬಗ್ಗೆ ತುಂಬಾ ಅಪಾರವಾದಂತಹ ಒಂದು ನಂಬಿಕೆ ಇಟ್ಕೊಂಡಿದ್ದವ್ರು. ಯಾಕೆಂದ್ರೆ ನಾವ್ ಎಂತಹ ಕಷ್ಟದಲ್ಲೂ ಕೂಡ ಯಾರಿಗೂ ಕೂಡ ಬೇರೆಯವರಿಗೆ ನಾವು ಕಷ್ಟವನ್ನ ಕೊಡಬಾರ್ದು ಅಥವಾ ತೊಂದರೆಯನ್ನ ಕೊಡಬಾರ್ದು. ಈಗ ನನ್ನ ಬದುಕು ಏನಪ್ಪಾ ಅಂದ್ರೆ ನನ್ನ ಮಗನಿಗೆ ಒಳ್ಳೆಯ ಮನೆತನವನ್ನ ನೋಡಿ ಮದುವೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಗಂಡನ ಬಗ್ಗೆ ಒಂದು ವಿರೋಧ ಇದೆ. ಏಕೆ ವೆಂಕಟಮ್ಮನವರು ಗಂಡನನ್ನ ಯಾಕೆ ವಿರೋಧಿಸ್ತಾರೆ ನೋಡಿ? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಬ್ರಾಹ್ಮಣ ಸಂಪ್ರದಾಯವನ್ನ ವಿರೋಧಿಸ್ತಾ ಹೇಗೆ ಇವನು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಈ ದುಶ್ಚಟಗಳಿಗೆ ಬಲಿಯಾಗ್ತಾನಪ್ಪ ಅಂತಂದ್ರೆ ಬೀಡಿ ಸೇದೋದು, ಸಿಗರೇಟ್ ಸೇದೋದು, ಜೂಜಾಟ, ಈ ಇಸ್ಪಿಟ್ ಆಡ್ತಕ್ಕಂಥದ್ದು, ಈ ಇಲ್ಲಿ ಎಲ್ಲ ಒಂದ್ ಕಡೆ ದುಶ್ಚಟಗಳಿಗೆ ಬಲಿಯಾದಂತ ಬಿದ್ದನಲ್ಲ ಅಂತ ಹೇಳಿ ಗಂಡನ ಬಗ್ಗೆ ಹಗಲಿರುಳು ಅವರು ಕೊರಗ್ತಾ ಇದ್ರು. ಇವನನ್ನ ಒಬ್ಬ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಕ್ಕೇನೆ ನಮ್ಗೆಲ್ಲೋ ಒಂದ್ ಕಡೆ ಇಲ್ಲಿ ಅವಮಾನ ಆಗುತ್ತೆ, ಅಂತಹ ಒಂದು ಸ್ಥಿತಿಯನ್ನ ತಂದಿಟ್ಟಿದ್ದಾನೆ ಅಂತ ಶೇಷಪ್ಪನ ಬಗ್ಗೆ ವೆಂಕಟಮ್ಮ ಬೈಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ ಅವನು ಅಷ್ಟೇ ಅಲ್ಲ, ಕೆಲ ಕಾಲ ಅವನು ಏನಪ್ಪಾ ಅಂದ್ರೆ ಇಲ್ಲಿ ನರಸಿ ಅಥವಾ ಮಲೆಯರ ನರಸಿಯ ಜೊತೆ ಅನೈತಿಕ ಸಂಬಂಧವನ್ನ ಇಟ್ಕೊಂಡಿದ್ದ ಅಂತಕ್ಕಂಥದ್ದು, ಅಥವಾ ನರಸಿಯ ಸಹವಾಸವೂ ಕೂಡ ಅವನಲ್ಲಿ ಇತ್ತು, ಅಥವಾ ಬೇರೆ ಹೆಂಡತಿಯ ಸಹವಾಸವೂ ಕೂಡ, ಬೇರೆ ಹೆಣ್ಣಿನ ಜೊತೆ ಅನೈತಿಕ ಸಂಬಂಧ ಇತ್ತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಯಾರಿಗೆ? ಶೇಷಪ್ಪನಿಗೆ ಮಲೆಯರ ನರಸಿ ಅಂತ ಹೇಳಿ ಅಂತ ಆ ಒಂದು ಹೆಣ್ಣಿನ ಜೊತೆ ಒಂದು ಅನೈತಿಕ ಸಂಬಂಧ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೂ ತನ್ನ ಗಂಡನ ದುಶ್ಚಟಗಳು, ದುರ್ನಡತೆಗಳ ಬಗ್ಗೆ ಅವಳಿಗೆ ಬೇಸತ್ತೋಗಿರುತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದೀಗ? ತನ್ನ ಆಸೆಯನ್ನ ಮಗನಿಗೆ ಹೇಳಿದಳು. ನೋಡಪ್ಪ, ಅವಳಿಗೊಂದು ಆಸೆ ಇತ್ತು. ಯಾಕೆಂದ್ರೆ ಈಗ ಮಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಎತ್ತರಕ್ಕೆ ಬೆಳೆದಿದ್ದಾನೆ, ಅವನ ಹತ್ರ ಹೇಗ್ ಮಾತಾಡೋದು ಅಂತಕ್ಕಂಥದ್ದು. ಇಲ್ಲಿ ಕಾಶಿ ರಾಮೇಶ್ವರಕ್ಕೆ ಯಾತ್ರೆ ಮಾಡಿ ಗಂಡನಿಗೆ ಗಯಾದಲ್ಲಿ ಶಾಸ್ತ್ರ ಮಾಡಿ ಬರಬೇಕು, ಆತನಿಗೆ ಮೋಕ್ಷ ಮಾರ್ಗವನ್ನ ತೋರಿಸ್ಬೇಕು ಅಂತಕ್ಕಂತಹ ಒಂದು ಲೆಕ್ಕ ಹಾಕ್ತಾ ಇದ್ರು. ಆದ್ರೆ ಆ ಸಾಧ್ವಿ ಪುನೀತ ಹೃದಯ ನೋಡಿ, ಗಂಡ ಅವಳಿಗೆ ಯಾವುದೇ ರೀತಿಯಾದಂತಹ ಇಲ್ಲಿ ಅನೇಕ ರೀತಿಯಾದಂತಹ ಕಷ್ಟಗಳನ್ನ ಕೊಟ್ಟಿದ್ರು ಕೂಡ, ಶೋಷಣೆಯನ್ನ ಮಾಡಿದ್ರು ಕೂಡ, ಅಂಥದ್ರೊಳಗೂ ಕೂಡ ಒಂದು ಸಂಪ್ರದಾಯ, ಒಂದು ಸಂಸ್ಕೃತಿ, ಒಂದು ಆಚಾರ ವಿಚಾರದಲ್ಲಿ ಅವಳು ಏನ್ ಹೇಳ್ತಾ ಇದ್ದಾಳೆ? ಗಂಡನಿಗೆ ಈಗ ಕಾಶಿಗೋ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಗಯಾದಲ್ಲಿ ಶ್ರಾದ್ದವನ್ನ ಮಾಡಿ ಅವನಿಗೆ ಮೋಕ್ಷವನ್ನ ಮಾಡ್ಬೇಕು, ಪಿಂಡ ಪ್ರದಾನವನ್ನ ಮಾಡಿ ಅಲ್ಲಿ ಶಾಸ್ತ್ರೋಕ್ತವಾಗಿ ಶ್ರಾದ್ದವನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಆಸೆ ಇರುತ್ತೆ. ಆಗ ಮಗನನ್ನ ಕೇಳ್ತಾರೆ. ಮಗನನ್ನ ಕೇಳ್ದಂತ ಸಂದರ್ಭದಲ್ಲಿ ಸರಿ ಆಯ್ತಮ್ಮ ಹೋಗೋಣ ರಜೆ ದಿನಗಳಲ್ಲಿ ಅಂತ ಹೇಳಿ ಮಗ ಹೇಳ್ತಾನೆ ಶಂಕರ. ಅದಾದ್ಮೇಲೆ ಅವರು ಗಯಾ ಪ್ರವಾಸಕ್ಕೆ ಹೊರಡ್ತಾರೆ. ಗಯಾ ಪ್ರವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅವ್ರಿಗೆ ಅಲ್ಲೆಲ್ಲ ಒಂದ್ ಕಡೆ ಆ ಗಯಾದಲ್ಲಿ ಶ್ರಾದ್ದವನ್ನ ಮಾಡುವಂತಹ ಒಂದು ಕಾರ್ಯ. ಆಗ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ವೆಂಕಟಮ್ಮ ನದಿಯಲ್ಲಿ ಮಿಂದು ಅಲ್ಲಿ ಮೈಸೂರಿನ, ಅಲ್ಲಿ ಇನ್ನ ನೆನ್ಪಿಟ್ಕೋಬೇಕು, ಮೈಸೂರಿನ ಪಿಳ್ಳೆ ಜುಟ್ಟಿನ ಬ್ರಾಹ್ಮಣರು ಇಬ್ರು ಸಿಗ್ತಾರೆ. ಅಲ್ಲಿ ಶ್ರಾದ್ದವನ್ನ ಮಾಡತಕ್ಕಂತಹ ಒಂದು ಪೂಜಾ ಕೈಂಕರ್ಯವನ್ನ ಮಾಡೋದಕ್ಕೆ ಅಲ್ಲಿಬ್ರು ಬ್ರಾಹ್ಮಣರು ಸಿಗ್ತಾರೆ.
ಸಿಕ್ತಾಗ ಅವನೇನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ಇನ್ನೊಬ್ಬ ಬ್ರಾಹ್ಮಣ ಒಬ್ರು ಮಂತ್ರ ಹೇಳ್ತಾ ಇರ್ತಾರೆ, ಇನ್ನೊಬ್ರಲ್ಲಿ ತಿಥಿ ಮಾಡಿಸಿ ಶಂಕರನಿಗೆ ಪ್ರವರವನ್ನ ಕೇಳಿದ. ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾ ಇದ್ದಾನೆ, ಇಬ್ಬರು ಮೈಸೂರಿನ ಪಿಳ್ಳೆ ಜುಟ್ಟಿನ ಬ್ರಾಹ್ಮಣರು ಸಿಕ್ಕಿದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಒಬ್ರು ಮಂತ್ರ ಹೇಳ್ತಾ ಇದಾರೆ, ಇನ್ನೊಬ್ಬ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಅವನ ಪ್ರವರವನ್ನ ಅಂದ್ರೆ ನೀವ್ ಯಾರು ಏನು, ಯಾರಿಗೆ ಈಗ ಶ್ರಾದ್ದವನ್ನ ಮಾಡ್ತಾ ಇದ್ದೀರಾ, ಯಾರಿಗೆ ಮೋಕ್ಷ ಕಾರ್ಯವನ್ನ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇದ್ದಾಗ, ಇಲ್ಲಿ ಶೇಷಪ್ಪ ದೇವ, ಪಣಿಯಮ್ಮ ದೇವ, ಪಣಿಯಪ್ಪ ದೇವ, ಸುಬ್ಬಪ್ಪ ದೇವ, ಈ ಮೂರೂ ಜನ ಪಿತೃಗಳ ಗೋತ್ರ ಸೂತ್ರವನ್ನ ಹೇಳಿ ಕೊನೆಗೆ ಸಾಂಗೋಪಸಾಂಗವಾಗಿ ತಿಥಿ ನಡೆಸಿ ಊಟ ಮಾಡುತ್ತಾ ಮತ್ತೊಬ್ಬರ ಬ್ರಾಹ್ಮಣ ಕೇಳಿದ. ಇಲ್ಲಿ ಏನ್ ಮಾಡ್ತಾ ಇದ್ರೆ, ಇವರೆಲ್ಲರಿಗೂ ಪಿಂಡ ಪ್ರದಾನವನ್ನ ಮಾಡಾಯ್ತು. ಇದೆಲ್ಲ ಆದ್ಮೇಲೆ ಅವ್ರಿಗೆ ತಿಥಿ ಮಾಡಿ ಮುಗಿದಾದ ನಂತರ ಅಲ್ಲಿ ಮಾತುಕತೆ ನಡೀತಾ ಇದೆ. ನೀವ್ ಯಾವ ಊರು ಏನು ಅಂತಕ್ಕಂಥದ್ದು ಅವನೆಲ್ಲ ವಿಚಾರವನ್ನ ಹೇಳದಾದ್ಮೇಲೆ, ಇಲ್ಲಿ ನಾವೀಗ ಬೆಂಗಳೂರಲ್ಲಿ ಇದ್ದೀವಿ, ನಮ್ದು ಶಿವಮೊಗ್ಗದ ಹತ್ತಿರ ಸೊರಬ ಅಂತಕ್ಕಂತಹ ನಮ್ಮ ಊರು ಅಂತ ಎಲ್ಲ ವಿಚಾರವನ್ನ ಕೇಳ್ತಾನೆ ಬ್ರಾಹ್ಮಣ ಒಬ್ಬ. ಆಗ ಇವನು ಶಂಕರ ಎಲ್ಲ ನಾನ್ ಯಾರು ಏನು ಅನ್ನೋದನ್ನ ಹೇಳ್ತಾನೆ. ನಮ್ಮ ಊರು ಶಿವಮೊಗ್ಗ ಜಿಲ್ಲೆಯ ಇಲ್ಲಿ ಸೊರಬ ಹತ್ತಿರ, ಸೊರಬ ಅಂತಕ್ಕಂಥ ಒಂದು ಹೆಸರನ್ನ ಹೇಳ್ತಾನೆ. ಇಷ್ಟೆಲ್ಲ ಆದ್ಮೇಲೆ ನನ್ನ ತಂದೆ ಸತ್ತು 15 ವರ್ಷಗಳಾಗಿರಬಹುದು ಅಂತ ಹೇಳ್ತಾನೆ. ನನ್ನ ತಂದೆ ಸತ್ತು 15 ವರ್ಷಗಳಾಗಿದೆ ಅಂತ ಹೇಳ್ದ. ಇಷ್ಟೆಲ್ಲ ಹೇಳಾದ್ಮೇಲೆ ಕೊನೆಗೆ ಇಲ್ಲಿ ಊಟ, ದಕ್ಷಿಣೆ, ತಾಂಬೂಲಗಳನ್ನೆಲ್ಲ ಕೊಟ್ಟು ಮುದುಕ ಬ್ರಾಹ್ಮಣ ಅವಸರದಿಂದ ಮತ್ತೊಂದು ಶ್ರಾದ್ದಕ್ಕೆ ಹೊರಟ. ಇಲ್ಲಿ ಇನ್ನೊಬ್ಬ ಬ್ರಾಹ್ಮಣ ಶಂಕರನನ್ನ ಅಷ್ಟು ದೂರ ಕರೆದುಕೊಂಡು ಹೋಗಿ, ನೋಡಿ ಒಬ್ಬ ಬ್ರಾಹ್ಮಣ ಏನ್ ಮಾಡ್ದ, ಅವಸರವಾಗಿ ಅವನು ಬೇರೆ ಶ್ರಾದ್ದವನ್ನ ಮಾಡ್ಬೇಕಾಗಿತ್ತು, ಹೊರಟೋದ. ಆದ್ರೆ ಅವನು ಇನ್ನೊಬ್ಬ ಅಂದ್ರೆ ಅವನೇ ಶೇಷಪ್ಪ. ನೋಡಿ, ಶೇಷಪ್ಪ ಸತ್ತಿಲ್ಲ, ಅವನು ಬದುಕಿದ್ದಾನೆ. ಯಾಕೆಂದ್ರೆ ಅವನು ಊರನ್ನ ಬಿಟ್ಟು, ಊರಿನಿಂದ ಪಲಾಯನವಾಗಿ ಎಲ್ಲಿ ಬಂದಿದ್ದಾನಪ್ಪ ಅಂದ್ರೆ ಗಯಾದಲ್ಲಿ ಸೇರ್ಕೊಂಡಿದ್ದಾನೆ. ಅಲ್ಲಿ ಬ್ರಾಹ್ಮಣನಾಗಿ ಅವನು ಏನ್ ಮಾಡ್ತಾ ಇದ್ದಾನಪ್ಪ ಅಂದ್ರೆ, ತಿಥಿ ಮಾಡಿಸುವ ಒಂದು ಕೆಲಸವನ್ನ ಮಾಡ್ತಾ ಇದ್ದ, ಕಾರ್ಯವನ್ನ ಮಾಡ್ತಾ ಇದ್ದ. ಯಾರು? ಶೇಷಪ್ಪ. ಅದೇ ಶೇಷಪ್ಪ ಇಲ್ಲಿ ತನ್ನ ಮಗನ ಜೊತೆ ಮಾತಾಡ್ತಾ ಇದ್ದಾನೆ. ಆದ್ರೆ ಶಂಕರನಿಗೂ ಗೊತ್ತಿಲ್ಲ ಇವನು ನನ್ನ ತಂದೆ ಅಂತ ಹೇಳಿ. ಹಾಗಾದ್ರೆ ಮೆಲ್ಲಗೆ ಅವನು ಕರಿತಾ ಇದ್ದಾನೆ, ಲೋ ಶಂಕರ. ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ಶೇಷಪ್ಪನ ಮಾತು, ಲೋ ಶಂಕರ, ಈಗ ನೀನು ತಿಥಿ ಮಾಡಿದ್ದು ನನಗೆ ಕಣೋ. ಪ್ರವರ ಹೇಳಿದಾಗ ನೀನು ನನ್ನ ಮಗನೆಂದು ಗೊತ್ತಾಯಿತು. ನೋಡಿ, ಶೇಷಪ್ಪನಿಗೆ ಶಂಕರ ತನ್ನ ಮಗ ಅಂತ ಹೇಗ್ ಗೊತ್ತಾಯ್ತಪ್ಪ ಅಂದ್ರೆ, ಯಾಕೆಂದ್ರೆ 15 ವರ್ಷಗಳಿಂದ ಇಲ್ಲಿ ಶಂಕರನನ್ನ ನೋಡಿಲ್ಲ ಯಾರು, ಶೇಷಪ್ಪನನ್ನ ಇಲ್ಲಿ ಯಾರು ಅಂದ್ರೆ ಶಂಕರನ್ನು ಕೂಡ ನೋಡಿಲ್ಲ. ಒಬ್ರಿಗೊಬ್ರು ಇಲ್ಲಿ ಗೊತ್ತಾಗ್ತಾ ಇಲ್ಲ. ನೀನು ಎಲ್ಲಾ ವಿಚಾರವನ್ನ ಹೇಳ್ದಲ್ಲಪ್ಪ, ಗೊತ್ತಾಯ್ತು ನೀನು ನನ್ನ ಮಗ ಅಂತ ಹೇಳಿ ಅಂತ ಇಲ್ಲಿ ಶೇಷಪ್ಪ ತನ್ನ ಪರಿಚಯವನ್ನ ಅವನ ಹತ್ರ ಹೇಳ್ತಾ ಇದ್ದಾನೆ. ನಾ ಬದುಕಿರೋದನ್ನ ಹೇಳ್ಬೇಡ, ಅವಳು ಈಗ್ಲೇ ಎದೆ ಪಡ್ಕೊಂಡು ಸತ್ತೋದಾಳು ಅಂತ. ನೋಡಿ, ಹೆಂಡತಿಯ ಮೇಲಿನ ಗೌರವ, ಇನ್ನೊಂದ್ ಕಡೆ ಅಭಿಮಾನನೂ ಕೂಡ ಇದೆ, ಹೇಳ್ಬೇಡ, ಯಾಕೆಂದ್ರೆ ಅವಳಿಗೆಲ್ಲ ಮನಸ್ಸಿಗೆ ನೋವಾಗುತ್ತೆ. ಹೋಗು, ಗೊತ್ತಾಯ್ತು, ಇನ್ಮೇಲೆ ನನಗೆ ಯಾವುದೇ ರೀತಿಯಾಗಿ ತಿಥಿ ಮಾಡಬೇಡ, ಹೋಗು, ಗಯಾ ಶ್ರಾದ್ದ ಮಾಡಿದೆಯಲ್ಲ ಎಂದು ಒಂದೇ ಉಸಿರಿಗೆ ಎಲ್ಲವನ್ನ ಹೇಳಿ ಮುಗಿಸಿಬಿಟ್ಟ ಬ್ರಾಹ್ಮಣ. ಯಾರು? ಶೇಷಪ್ಪ. ಎರಡನೇ ಬ್ರಾಹ್ಮಣ ಯಾರಾಗಿರ್ತಾನೆ ಇಲ್ಲಿ? ಶೇಷಪ್ಪ. ಶಂಕರನ ಮೈ ಮೇಲೆ ಎಲ್ಲ ಒಂದ್ ಕಡೆ ಬಿಸಿ ನೀರು, ಕುದಿಯುವಂತಹ ಬಿಸಿ ನೀರು ಚೆಲ್ಲಿದಂತಾಗಿತ್ತು. ಯಾವ ಮಾತನ್ನ ಕೇಳಿ? ಶೇಷಪ್ಪನ ಮಾತನ್ನ ಕೇಳಿ. ಕ್ಷಣಾರ್ಧದಲ್ಲಿಯೇ ಅವನಿಗೆ ಆಶ್ಚರ್ಯದ ಜೊತೆಗೆ ಎಲ್ಲೋ ಒಂದ್ ಕಡೆ, ಏನು ನಮ್ಮ ಅಮ್ಮನ ಬದುಕು ಈ ರೀತಿ ಆಗ್ತಾ ಇದೆಯಲ್ಲ, ನಮ್ಮಮ್ಮ ಇಲ್ಲಿ ಎಲ್ಲ ಒಂದ್ ಕಡೆ ನಮ್ಮಪ್ಪ ಸತ್ತಿಲ್ಲ, ಅಮ್ಮ ವಿಧಿವೆ. ಛೆ, ಎಂತ ವಿಪರ್ಯಾಸ. ಹಾಗಾದ್ರೆ ಈಗಲೂ ಅಮ್ಮನ ಹತ್ತಿರ ಇರುವ ಬೆಳ್ಳಿ ಉಡ್ದಾರ ಯಾರದು? ಈ ತರದ ಯಕ್ಷ ಪ್ರಶ್ನೆಗಳು ಶಂಕರನನ್ನ ಕಾಡೋದಕ್ಕೆ ಇಲ್ಲಿ ಪ್ರಾರಂಭವಾಗ್ತಾ ಇದೆ. ನೋಡಿ, ನಮ್ಮಪ್ಪ ಸತ್ತಿಲ್ಲ, ಅಮ್ಮ ವಿಧುವೆ, ಈಗ ಯಾವ ಯಾವ ಯಕ್ಷ ಪ್ರಶ್ನೆಗಳು. ಹಾಗಾದ್ರೆ ಆ ಬೆಳ್ಳಿ ಉಡ್ದಾರ ಯಾರ್ದು, ಅಥವಾ ನಾವು ಯಾರ ಹೆಣವನ್ನ ನಾವು ಸುಟ್ಟಿದ್ದು, ಈ ಎಲ್ಲ ಮಸುಕು
ವಿಚಾರಗಳು ಸುಮಾರು 15 ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದರೂ ಕೂಡ ಮೊದಲಿನ ಹೀನಸುಳಿ ಚೂರು ಬದಲಾಗಿಲ್ಲ. ನೋಡಿ, ಇಂತಹ ಪುಣ್ಯ ಕ್ಷೇತ್ರದಲ್ಲಿದ್ರೂ ಕೂಡ ನಮ್ಮಪ್ಪನ ನಡವಳಿಕೆ ಒಂಚೂರು ಕೂಡ ಬದಲಾಗಿಲ್ಲ. ಹುಟ್ಟಿರೋ ಗುಣ ಸುಟ್ರೂ ಹೋಗೋದಿಲ್ಲ ಅನ್ನೋ ಒಂದು ಗಾದೆ ಮಾತಿನಂತೆ ಶೇಷಪ್ಪ ಬದಲಾಗೇ ಇಲ್ಲ ಅನ್ನೋದು ಇಲ್ಲಿ ಶಂಕರ ಹೇಳ್ತಾ ಇದ್ದಾನೆ. ಸದ್ಯ ಅಮ್ಮನ ಎದುರಿಗೆ ಬಂದು ನಿಲ್ಲುವವನಲ್ಲಿ ನಿಲ್ಲಲಿಲ್ಲವಲ್ಲ ಈ ಅಪ್ಪ, ಈ ಅಪ್ಪನ ಜೀವಂತ ಪ್ರೇತ. ಸದ್ಯ ಅಮ್ಮನ ಎದುರು ಇವನು ಬಂದು ನಿಂತ್ಕೊಳ್ಳಿವಲ್ಲ, ಯಾಕೆಂದ್ರೆ ಅವೀಗ ಶೇಷಪ್ಪ ಏನ್ ಮಾಡ್ತಾ ಇದ್ದಾನೆ, ಜೀವಂತ ಪ್ರೇತವಾಗಿದ್ದಾನೆ ಅಂದ್ರೆ ಅವನು ಸತ್ತೇ ಇಲ್ಲ. ಹಾಗಾದ್ರೆ ಇವ್ರೆಲ್ರೂ ಕೂಡ ಊಹೆ ಮಾಡ್ಕೊಂಡಿದ್ದು ಸರಿ. ಯಾಕೆಂದ್ರೆ ಅವನು ಅಷ್ಟು ಸುಲಭವಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಕ್ಕಂತಹ ವ್ಯಕ್ತಿತ್ವನೇ ಅಲ್ಲ, ವ್ಯಕ್ತಿನೇ ಅಲ್ಲ ಅನ್ನೋದು ಈಗ ನಿಜವಾಗ್ತಾ ಇದೆ. ಯಾಕೆಂದ್ರೆ ಗಯಾದಲ್ಲಿ ಅವನು ತಿಥಿ ಮಾಡ್ತಾ ತನ್ನ ಜೀವನವನ್ನ ಕಳೀತಾ ಇದ್ದಾನೆ. ಅಷ್ಟೇ ಸಾಕು ಅಂತ ಹೇಳಿ ಈಗ, ಯಾಕೆಂದ್ರೆ ತಾಯಿಯ ಮುಂದೆ ಅವನೇನಾದ್ರೂ ಬಂದು ನಿಂತಿದ್ರೆ ಮತ್ತೆ ಅಮ್ಮ ದುಃಖ ಪಡ್ತಾ ಇದ್ರು. ಏನೋ ಎಲ್ಲವನ್ನ ಮರೆತು ನೆಮ್ಮದಿಯಿಂದ ಬದುಕನ್ನ ನಡೆಸ್ತಾ ಇದ್ದಾಳೆ ನನ್ನ ತಾಯಿ ಅಂತ ಹೇಳಿ ಅವನು ಅಷ್ಟಕ್ಕೆ ಸಂತೋಷವನ್ನ ಪಟ್ಟು ಮೊಣಕಾಲ ಮೇಲೆ ಇಲ್ಲಿ ಎಲ್ಲ ಒಂದ್ ಕಡೆ ಕಾಲ ಜೋಡಿಸಿ ಕಣ್ಮುಚ್ಚಿ ಕುಳಿತ ತಾಯಿಯ ಹತ್ತಿರ ಬಂದು ಮೆಲ್ಲನೆ ಹೇಳಿದ, ಅಮ್ಮ ಹೇಳಮ್ಮ, ಊಟ ಮಾಡಿ ಹೊರಡೋಣ, ರೈಲಿಗೆ ಹೊತ್ತಾಯಿತು. ನೋಡಿ, ಹೇಗೆ ಅಂದ್ರೆ ತನ್ನ ತಾಯಿಗೆ ಯಾವುದೋ ತನ್ನ ತಾಯಿ ತನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಕೆಟ್ಟ ದುರಂತದ ಬದುಕನ್ನ ಮರ್ತು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಹೊಸ ಬದುಕನ್ನ ಕಟ್ಟಿ ನಮಗೊಂದು ಭವಿಷ್ಯವನ್ನ ರೂಪಿಸ್ಕೊಟ್ಟಿದ್ದಾಳೆ ನನ್ನ ತಾಯಿ. ಅದಕ್ಕೆ ಈ ಕೆಟ್ಟದ ವಿಚಾರಗಳನ್ನ ಯಾವುದೂ ತಿಳಿಸೋದು ಬೇಡ, ಅಮ್ಮ ಬಾರಮ್ಮ ಈಗ ರೈಲಿಗೆ ಹೊತ್ತಾಯಿತು ಹೋಗೋಣ ಅಂತ ಹೇಳಿ ತನ್ನ ಮಗ ಏನ್ ಮಾಡ್ತಾ ಇದ್ದಾನೆ, ತಾಯಿಯ ಮನಸ್ಸನ್ನ ನೋಯಿಸಬಾರ್ದು, ಇರ್ತಕ್ಕಂತಹ ನಿಜ ಸ್ಥಿತಿಯನ್ನ ತಾಯಿಗೆ ಹೇಳಬಾರ್ದು ಅಂತ ಹೇಳಿ ಇಲ್ಲಿ ನಮ್ಮ ಶಂಕರ ಅವನ ವ್ಯಕ್ತಿತ್ವ ಇಲ್ಲಿ ದೊಡ್ಡದು ಅಂತಕ್ಕಂಥದ್ದು ನಾವು ಗಮನಿಸಬಹುದು. ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಯಾವ ರೀತಿ ನಮ್ಗೆ ಪ್ರಶ್ನೆಗಳು ಕೇಳ್ಬೋದು ನೋಡಿ. ನಿಮ್ಗೆ ಟಿಪ್ಪಣಿಯಲ್ಲಿ ಅವನ್ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಈಗ ನೀವು ಗಮನಿಸಿರ್ತೀರಾ, ಯಾವಾಗಲೂ 3ನೇ ಸೆಮಿಸ್ಟರ್ ಅಲ್ಲಿ ಒಂದು ವಿಚಾರವನ್ನ ವಿದ್ಯಾರ್ಥಿಗಳು ತಿಳ್ಕೋಬೇಕು. 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಟಿಪ್ಪಣಿಗಳು ಕೇಳೋದು ಬರೀ ಪದ್ಯ ಭಾಗದಲ್ಲಿ ಮಾತ್ರ. ನೀವು ಇಡೀ ಪಾಠದ ಕವಿ ಪರಿಚಯಗಳು ಅಥವಾ ಪಾತ್ರಗಳು ಇವು ಯಾವುದು ಕೂಡ ಓದ್ಕೋಬಾರ್ದು ಟಿಪ್ಪಣಿಗಳಿಗೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಭಾವಾರ್ಥ ಕೇಳ್ತಾರೆ, ಟಿಪ್ಪಣಿಗಳು ಕೇಳ್ತಾರೆ. ಹಾಗೇನೆ ಇಲ್ಲಿ 4 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು ಇರ್ತವೆ. 6 ಅಂಕಗಳಿಗೆ ಭಾವಾರ್ಥ, 2 ಅಂಕಗಳಿಗೆ ಟಿಪ್ಪಣಿ, ಇನ್ನ 4 ಅಂಕಗಳಿಗೆ ಪ್ರಶ್ನೆಗಳು, 10 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದಪ್ಪ ಅಂದ್ರೆ, ಶೇಷಪ್ಪನ ಜೂಜಿನ ಆಟದಿಂದ ಆತ ಕೊನೆಗೆ ಯಾವ ಹಂತಕ್ಕೆ ತಲುಪ್ತಾ ಅಂತಕ್ಕಂಥದ್ದನ್ನ ಕೇಳ್ಬೋದು. ಅಥವಾ ವೆಂಕಟಮ್ಮನ ತನ್ನ ಮಕ್ಕಳನ್ನ ಸಾಕಲು ಕಷ್ಟಪಟ್ಟ ಸಂದರ್ಭದ ಬಗ್ಗೆ ಕೇಳ್ಬೋದು. ಹಾಗೇನೆ ಶೇಷಪ್ಪನ ಜೂಜಿನ ಆಟದಿಂದ ಇಡೀ ಅವನ ಕುಟುಂಬ ಯಾವ ರೀತಿ ಅಥವಾ ಅವನ ಸಂಸಾರದ ಪರಿಸ್ಥಿತಿ ಏನಾಯ್ತು ಅನ್ನೋದ್ರ ಬಗ್ಗೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ತರಗತಿ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ನನ್ನ ಚಾನೆಲ್ ಅನ್ನ ನೀವು ನೋಡೂನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ನೀವೇ ಅದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡ್ಕೊಳ್ಳಿ. ಇಷ್ಟೆಲ್ಲ ಕೇಳಿದೀವಿ ಆದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಮನಸ್ಥಿತಿ ಬಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ ಸ್ನೇಹಿತರಿಗೆಲ್ರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಯಾಕೆಂದ್ರೆ ಈ 2 ಭಾಗಗಳನ್ನ ನೀವು ಓದ್ಕೊಂಡ್ರೆ 10 ಅಂಕಗಳು ಬಂದೇ ಬರ್ತದೆ, ಪರೀಕ್ಷೆಯಲ್ಲಿ ಕೇಳ್ತಾರೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ಓದಿದ್ರೆ ಖಂಡಿತ ನೀವು ಓದಿ ನನ್ನ ತರಗತಿಯನ್ನ ಕೇಳಿಸ್ಕೊಂಡು ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಒಳ್ಳೆಯ ಅಂಕಗಳನ್ನ ಪಡ್ಕೊಳ್ತೀರಾ. ಎಲ್ರಿಗೂ ಶುಭವಾಗಲಿ.